ಹಾಂ ಓ ಬಿ ದಿಕ್ಕದೆ ಈಗ. ಸೊ ಮುಂದೆ ಲಿಯೋ ಸಿನಿಮಾದಲ್ಲಿ ತೆಗೆದಿರೋ ಕೆಫೆ ಮತ್ತು ಚೇಸಿಂಗ್ ಸೀನು ಲಾಸ್ಟ್ ಕ್ಲೈಮ್ಯಾಕ್ಸ್ ಸೀನು ಅದು ತೋರಿಸ್ತಾರಂತೆ. ಇದೇ ರೋಡಲ್ಲೇ ಇರೋದು ವಿಜಯ್ ತಲಪತಿ ವಿಜಯ್ದು ಕೆಫೆ. ಸೊ ಇದೊಂದು ಪಿಲ್ಲರ್ ಅಡ್ಡ ಇದೆ, ಅಡ್ಜಸ್ಟ್ ಮಾಡ್ಕೊಂಬಿಡಿ, ಏನು ಮಾಡೋಕ್ಕಾಗಲ್ಲ. ಈ ಕಡೆ ಇದ್ದರೆ ಆಂಟಿ ಅವರಲ್ಲಿ ಇಲ್ಲಿ ಕೆಳಗೆ ಬಾಗಿ ಇಡೋದ್ರೇ ಎರಡು ಸತಿ ಗುರಾಯಿಸಿದ್ರು. ಸೊ ಇನ್ನೊಂದು ಸತಿ ಅವ್ರ ಕಡೆಗೆ ಏನಾದ್ರು ಕ್ಯಾಮ್ರಾ ಇಟ್ಬಿಟ್ರೆ ಅಷ್ಟೇ ಗುರಾಯಿಸ್ಬಿಡ್ತಾರೆ ಆಂಟಿ. ಅದಕ್ಕೆ रेस्टोरेंट ऐसा करेक्ट. तो इधे नोड़ी अल्ले वो संजय दत्त वो मीटिंग करता है. हाँ उधर ही करता है. आ लियो सिनिमादल्ली संजय दत्त ಮತ್ತೆ ಇವ್ನು ಕರ್ಕೊಂಬಂದಾಗ ಹಿಂದೆ ಒಬ್ಬ ಕೂತಿರ್ತಾನೆ ನೋಡು ಆರ್ಡರ್ ತೊಗೊಳಕ್ಕೆ, ಅದೇ ಕೆಫೆ ಇದು. ರೆಸ್ಟೋರೆಂಟ್ ತೋರಿಸಿದ್ದು ಅದು ಇವ್ರದ್ದು ಹೇಳಿದ್ಮೇಲೆ ಅದೇ ಅನ್ಸುತ್ತೆ ಗುರು. ಮೂವಿ ನೋಡಿದ್ರೆ ನಾಪಿಸ್ಕೊಂಡ್ರೆ ಅಚ್ಚಾ. ಸೊ ಇವ್ರು ಹೇಳ್ತಿರೋ ಪ್ರಕಾರ ಇಲ್ಲಿ ಶೇಷನಾಗದಿಂದ ಬರೋ ನೀರು ಇಲ್ಲೇ ನದಿಯಾಗಿ ಹರಿತಿರೋದು. ಇಲ್ಲ ಎಷ್ಟೊಂದು ಜನ ಆಟ ಆಡ್ತಿದ್ದಾರೆ ನದಿಲಿ. ಶೇಷನಾಗ್ ನದಿ ಅಂತ ಬರೋದು. ಪಹಲ್ಗಾಮ್ 32 किलोमीटर्स टू गो. ये ऐसा वाला एक कश्मीर आता है, एक बंदा एक कुत्ते को साथ. ये आप देखा कहीं भी, ये पूरा आधा का आधा सिनेमा इधर कश्मीर में. तो वहाँ सोनमर्ग साइड के. अच्छा यहाँ पे भी होगा तो याद ही है. हाँ शायद ನೋಡಿ ಕಲೆಕ್ಟಿಂಗ್ ಏಜೆಂಟ್. ಹಾಂ ಇದೆ ಅಶ್ಮಕಾಮ್ ಅಂತ. ಇದೆ ಲಾಸ್ಟ್ ಸ್ಟಾಪು. ಇಲ್ಲಿ ಹಿಡ್ಕೊಂಡು ನಾವು ಬೇರೆ ಯಾವ್ದಾದ್ರು ಗಾಡಿ ಮಾಡ್ಕೊಂಡು ಹೋಗ್ಬೇಕಂತೆ. ಇಲ್ಲಿ ಸಿಕ್ಕಿದ್ರೆ ಬೆಲ್ಗಾಮ್ಗೆ ಸಿಗತ್ತೆ ಗಾಡಿಗಳು. ಇಲ್ಲಿ ಟ್ರೈ ಮಾಡಬೇಕು. ಅಶ್ಮಕಾಮ್ ಅಂತ ಮಗೂರ ಹೆಸರು. ಸೊ ಏನು ಊರ ಹೆಸರು? ಅಶ್ವಮುಖ. ಅಶ್ವಮುಖ ಒಂದೇನೋ ಊರ ಹೆಸರು ಗುರು. ಅಲ್ಲಿಂದ ಪಹಲ್ಗಾಮ್ಗೆ ಗಾಡಿ ಹತ್ತಿದ್ದೀವಿ. ರೇಟು ಮಾತಾಡಿಲ್ಲ, ಹಂಗೆ ಹತ್ಬಿಟ್ಟಿದ್ದೀವಿ. ಸಾಕಾಯಿತು. ಸೊ ಇಲ್ಲಿಂದ 20 ಕಿಲೋಮೀಟ್ರ್ ಜರ್ನಿ. ಅಲ್ಲಿಂದ ಆಲ್ರೆಡಿ 10 ಕಿಲೋಮೀಟ್ರ್ ಬಂದಾಯಿತು. 10 ಕಿಲೋಮೀಟ್ರ್ ಬಂದಾಯಿತು. ಇನ್ನು 1/4 ಗಂಟೆ ಕೂತಿದ್ದೀವಿ ಗಾಡೀಲಿ. ಸೊ ಅಣ್ಣ ಏನೋ ಶಬ್ದ ಮಾಡಿಕೊಂಡೇ ಹೋಗ್ತಾ ಇದ್ದಾರೆ. ಇವತ್ತು ಅಣ್ಣ ತೇಜು ಅಣ್ಣ ನಮ್ಮನ್ನ ಮಧ್ಯಕ್ಕೆ ಹಾಕ್ಬಿಟ್ಟಿದ್ದಾರೆ. ಅವರು ಕಿಟಕಿ ಬೇಕು ಅಂತ. ಈ ಕಡೆ ನೋಡಿ ಹೆಂಗೆ ಪೋಸ್ ಕೊಡ್ತಿದ್ದಾರೆ ತೇಜು ಅಣ್ಣ. ನೋಡಿ ಯಾರಿಲ್ಲ ಆದರೂ ಶಬ್ದ ಮಾಡಿ ದಾರಿ ಕೇಳಿ. ದಾರಿ ಕೇಳ್ತಾರೆ. ಏನು ಹಾಕರೋಣ ಮನಸ್ಸು ಅಂದರೆ ಇದ್ರೂ ಕೇಳಿಬಿಟ್ಟು ತಗೊಳ್ಳೋ ಜನ. ಸೊ ಬನ್ನಿ ಹೋಗೋಣ. ಪಹಲ್ಗಾಮ್ಗೆ ಹೋದ್ಮೇಲೆ ಸಿಗೋಣ. ನೋಡಿ ಕೇಳ್ತಾ ಇದ್ದಾರೆ. ಎಷ್ಟು? 10. ಪಹಲ್ಗಾಮ್ 10 ಕಿಲೋಮೀಟ್ರು ಕರೆಕ್ಟು. ಇನ್ನು 10 ಕಿಲೋಮೀಟ್ರ್ ಇದೆ. ಬನ್ನಿ ಪಹಲ್ಗಾಮ್ ಹೋದ್ಮೇಲೆ ಸಿಗೋಣ. ಅಲ್ಲಿಂದಾನೇ ಹೋಗಿದ್ದು. ಹೇಗೆ ಸೊ ಇದೊಂದು ಸಿಟಿ ಮಾಲ್ ರೋಡ್ ಇದ್ದಂಗೆ. ಸೊ ಇವಾಗ ನಾವು ನಮ್ಮ ಏನಂತಾರೆ ಲೈಕ್ ಅಂದ್ಕೊಂಡಿದ್ದನ್ನು ಮುಗಿಸಿದ್ದಕ್ಕೆ ನಾವು ಎಂಜಾಯ್ ಮಾಡಿಕೊಂಡು ಐಸ್ ಕ್ರೀಮು ಮ್ಯಾಗಿ ಅಂದ್ಕೊಂಡು ತಿನ್ಕೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಲ್ಲೇ ರೂಮ್ ಮಾಡಿದ್ದೀವಿ ಪಹಲ್ಗಾಮಲ್ಲೇ ಮಾರ್ಕೆಟ್ ಹತ್ರ. ನಿಮಗೆ ನಾಳೆ ಎಲ್ಲ ಬೇಕಾದ್ರೆ ರೂಮೆಲ್ಲ ತೋರಿಸ್ತೀನಿ. ಈಗ ರಿಲ್ಯಾಕ್ಸ್ ಮಾಡಿಕೊಂಡು ಮನೆಗೆ ಒಂಚೂರು ಶಾಪಿಂಗು. ಮನೆಯವ್ರನ್ನೂ ತಣ್ಣಗೆ ಮಾಡಿಸ್ಬೇಕಲ್ಲಪ್ಪ.
ನಾವು ತಣ್ಣಗಾದ್ರೆ ಸಾಲದು, ನಾವು ತಣ್ಣಗೆ ಹೆಂಗೋ ಆಗ್ಬಿಟ್ವಿ. ಹಾಂ, ಮನೆಯವ್ರನ್ನ ತಣ್ಣಗೆ ಮಾಡ್ಸೋಣ ಅಂದ್ಬಿಟ್ಟು ಶಾಪಿಂಗು ಅವೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿ ನಾಳೆ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್, ನಾಳೆ ಸಿಗುವ. ಹಲೋ, ಶುಭೋದಯ. 7ನೇ ದಿನಕ್ಕೆ ಸ್ವಾಗತ. ಟೈಮ್ ಬಂದು 10 ಗಂಟೆ ಆಗಿದೆ. ಫುಲ್ ಎಲ್ಲ ರೆಡಿಯಾಗಿದ್ದೀವಿ. ಅಣ್ಣ ರೆಸ್ಟ್ ತೊಗೊಂಡಿದ್ದಾರೆ. ಅಣ್ಣ ರೆಸ್ಟ್ ತೊಗೊಂಡ್ರಣ್ಣ? ಹಾಂ, ಆಯ್ತಣ್ಣ, ಫುಲ್ ರೆಸ್ಟ್ ಆಯ್ತು. ಓಕೆ, ಇದೆ ನೋಡಿ ರೂಮು, ಪ್ಯಾಲೆಸ್ಟೀನ್ ಹೋಟೆಲ್ ಪ್ಯಾಲೆಸ್ಟೀನ್ ಅಂತ. ಇಲ್ಲೇ ಪಾರ್ಕಿಂಗ್ ಲಾಟ್ ಎದುರುಗಡೆನೇ ಇದೆ. ವ್ಯೂ ಒಂಚೂರು ಇದೆ, ಈ ಕಡೆ ಗಾಡಿಗಳಿದೆ. ಸೊ ಈಗ ಇಲ್ಲಿ ಲೋಕಲ್ ಸೈಟ್ ಸೀಯಿಂಗ್ ಮಾಡೋಣ, ಟೈಮ್ ಪಾಸ್. ಇವತ್ತು ಫುಲ್ ಚಿಲ್ ಡೇ, ಫುಲ್ ಇಲ್ಲ ಚಿಲ್ ಮಾಡ್ಕೊಂಡಿರೋದು. ಸೊ ಬನ್ನಿ ಇವಾಗ ಹೊರಡೋಣ. ಫಸ್ಟು ತಿಂಡಿ ತಿನ್ಬೇಕು, ಹಸುವಾಗ್ತಿದೆ. ಟಕಾರ ಅಂತ ಹೊರಟು ತಿಂಡಿ ತಿನ್ಕೊಂಡು ಮುಂದಿನ ಕಾರ್ಯಕ್ರಮ ನೋಡೋಣ. ಬನ್ನಿ. ಈಗ ಸೊ ಟೈಮ್ ಬಂದು 11:40 ಆಗಿದೆ ನೋಡಿ. ಪಹಲ್ಗಾಮ್ ಹೋಟೆಲ್ ಪ್ಯಾಲೆಸ್ಟೀನಿಂದ ರೂಮ್ ಚೇಂಜ್ ಮಾಡಿಬಿಟ್ಟು ಇಲ್ಲಿ ಯಾವುದೋ ಹೋಟೆಲ್ ಸ್ಟೇ ಲಾಡ್ಜ್ ಮೇನ್ ಮಾರ್ಕೆಟ್ಗೆ ಹೋಗ್ತಾಯಿದ್ದೀವಿ. ಸೊ ಏನಿಲ್ಲ, ಇಲ್ಲಿ 1600, ಇಲ್ಲಿ 1000 ರುಪೀಸ್ ಕಡಿಮೆಗೆ ಸಿಕ್ತು ಅಂದ್ಬಿಟ್ಟು ಸೇಮ್ ಕೈಂಡ್ ಆಫ್ ರೂಮ್. ಅದಕ್ಕೆ ಇಲ್ಲಿಗೆ ಇದು ಮಾಡ್ಕೊತಾ ಇದ್ದೀವಿ ನೋಡಿ. ಬಜೆಟಲ್ಲಿ ಟ್ರಾವೆಲ್ ಮಾಡಬೇಕು ಅಂದರೆ ಇವೆಲ್ಲ ವರ್ಕೌಟ್ ಮಾಡ್ತಾ ಇರಬೇಕು. ಅದು ಏನು ತುಂಬ ದೂರ ಇಲ್ಲ, ಇಲ್ಲಿಂದ ಒಂದು ಹಾರ್ಡ್ಲಿ 200 ಮೀಟರ್ಸ್ ಅಷ್ಟೇ. ಇವಾಗ ಹೋಗಿ ಲಗೇಜ್ ಇಟ್ಬಿಟ್ಟು ತಿರುಗಿ ಹಿಂಗೆ ಸುತ್ತಾಡೋದು. ನೋಡಿ, ಇಲ್ಲೇ ನಾವು ಈಗ ಸದ್ಯಕ್ಕೆ ರೂಮ್ ಮಾಡಿರೋದು ಸ್ಟೇ ಲಾಡ್ಜ್ ಅಂತ. ಇಲ್ಲಿ ಮೇಲ್ಗಡೆ ನಮ್ಮ ಹುಡುಗ ಇಲ್ಲಿ ಬಟ್ಟೆ ಒಣಗಾಕ್ತಿದ್ದಾನೆ. ಪಕ್ಕ ಲೋಕಲ್ ಐಟ್ ಫೀಲು ಅವನಿಗೆ. ಚಡ್ಡಿ ಕಾಚ ಎಲ್ಲ ಸೊ ನಿಮ್ಗೆ ಏನು ಹೇಳೋಕ್ಕೆ ಬಂದಿದ್ದೀನಿ ಅಂದರೆ, ಇಲ್ಲಿ ಈ ಥರ ತಂತಿಗಳು ಕಟ್ಟಿರ್ತಾರೆ. ನಿಮಗೆ ಬಟ್ಟೆ ಇಲ್ಲಿ ಒಣಗಬೇಕು ಅಂತಂದರೆ ಈ ಥರ ರೂಮಲ್ಲಿ ಅಂತ ಜಾಗ ಇರಲ್ಲ ಗುರು. ಇಲ್ಲಿ ಆಚೆ ಬಂದು ರೂಮಲ್ಲಿ ಒಣಗೋದು ಇಲ್ಲ. ಇಲ್ಲಿ ಒಂಚೂರು ಬಿಸಿಲಿದ್ದಾಗ ಈ ಥರ ತಂತಿನಲ್ಲಿ ತೊಗೊಂಬಂದು ಹೋಟ್ಲು ಒಂದು ಪರ್ಮಿಷನ್ ತೊಗೊಂಡು ಹಾಕ್ಕೊಳ್ಳಿ ಅಷ್ಟೇ. ನೋಡಿ, ನಮ್ಮ ಕ್ಯಾಮ್ರಾಮ್ಯಾನ್ ಮನ್ಯುತೇಜ್ ಜೊತೆ ಭರತ್. ನಮಸ್ಕಾರ. ನಮಸ್ಕಾರ. ನೋಡಿ, ಈ ಥರ ಟ್ರಾವೆಲಿಂಗಲ್ಲಿ ಹೋದಾಗ ಬಜೆಟು ಇಲ್ಲಿ ಮುಂದೆ ಡೋಬಿ ಇದೆ, ಕೆಜಿಗೆ 800 ರೂಪಾಯಿ ಕೇಳ್ದ. ಅಲ್ಲ ಗುರು, ನನ್ನ ಹತ್ರ ಒಂದು ಶಾರ್ಟ್ಸು ಒಂದು ಟ್ರ್ಯಾಕ್ ಪ್ಯಾಂಟು ಮಾಡಿಕೊಡು ಅಂದ್ರೂ ಇಲ್ಲ ಅಂದ್ಬಿಟ್ಟ. ಅದಕ್ಕೆ ನಾವೇ ಹೋಗ್ಕೊಂಬಿಡೋದು ಅಷ್ಟೇ. ಚಾನ್ಸ್ ಸಿಕ್ಕಿದಾಗ ಹೋಗ್ಕೊಂಬಿಟ್ಟು ಒಣಗಾಕೊಂಬಿಡೋದು. ಇವತ್ತು ಬಿಸಿಲು ಬೇರೆ ಇದೆ, ಒಳ್ಳೆ ವೆದರ್ ಇದೆ. ಇನ್ನು 5-6 ದಿನ ಟ್ರಿಪ್ ಇದೆ. ಇವತ್ತೆಷ್ಟು 12, ಇನ್ನು 5 ದಿನ ಟ್ರಿಪ್ ಇದೆ. ಸೊ ಎಲ್ಲ ಲಗೇಜ್ ಇಟ್ಕೊಬೇಕಲ್ಲಪ್ಪ. ಸೊ ಬನ್ನಿ, ಇವಾಗ ಬ್ಯಾಗ್ ಕೊಡೋನು ಇನ್ನೊಂದು 15 ನಿಮಿಷಕ್ಕೆ ಅಲ್ಲಿ ಬರ್ತೀನಿ ಅಂತ ಅಂದಿದ್ದಾನೆ. ನಿಜವಾಗ್ಲೂ ಬರ್ತಾನೆ ಅಂತ ಅಂದ್ಕೊಂಡಿದ್ದೀವಿ. ಆ ನಂಬಿಕೆ ಮೇಲೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಆಮೇಲೆ ಟೀ ಕುಡಿಯೋಣ. ಬಾಯ್ ಬಾಯ್. ಬಾಯ್ ಬಾಯ್. ಇಲ್ಲಿ ನೋಡಿ, ಬಜ್ಜಿ ಪಕೋಡ ಎಲ್ಲ ಮಾಡ್ತಾರೆ. ಬಜ್ಜಿ ಗಿಜ್ಜಿ ಇಲ್ಲ, ಪಕೋಡ, ಸಮೋಸ. ಅದು ಯಾವಾಗ ಕರ್ತಿದ್ದಾನೋ ಅದು ನಮ್ಮ ಕಾಣೆ. ನೆನ್ನೆಯಿಂದನೂ ಅಷ್ಟೇ ಇದೆ ನೋಡಿ. ಹಂಗೆ ವಾಪಸ್ ಅಷ್ಟೇ, ಅದನ್ನೇ ಎಣ್ಣೆಗೆ ಹಾಕ್ತಾರೆ, ಬಿಸಿ ಮಾಡಿ ಅಷ್ಟೇ. ತಾಜಾ ಮಾಲ್ ಅಂತಾರೆ. ಅಯ್ಯೋ ಸರಿ, ಓಕೆ, ಸಿಗೋಣ ಬನ್ನಿ. ಲಗೇಜ್ ಸಿಕ್ಕಾದ್ಮೇಲೆ ಸಿಗೋಣ. ವೆಲ್ಕಮ್ ಬ್ಯಾಕ್. ಸೊ ಗೈಸ್, ವೆಲ್ಕಮ್ ಬ್ಯಾಕ್. ಇದು ನೋಡಿ, ಇದೆ ಹೊಸ ಹೋಟ್ಲು, ರೂಮು 1000 ಪರ್ ನೈಟು. ಆ್ಯಂಡ್ ಲಗೇಜು ಸಿಕ್ತು. ಆಲ್ಮೋಸ್ಟ್ 900 ರೂಪಾಯಿ ಇಸ್ಕೊಂಡಾಗುರು. 3 ದಿನ ಲಗೇಜ್ ಇಟ್ಕೊಂಡು ತೊಗೊಂಬಂದಿದ್ದಕ್ಕೆ. ಹಿಂಗೋ ಸೇಫಾಗಿ ಬಂತಲ್ಲ. ಇಲ್ಲಿ ನೋಡಿ, ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ಓತ್ಲ ಹೊಡ್ಕೊಂಡು ಕೂತಿದ್ದಾನೆ. ಲಗೇಜ್ ಇಟ್ಬಿಟ್ಟು ಬ್ಯಾಗ್ ಎತ್ಕೊಂಡು ಇವಾಗ ನಮ್ಮದೊಂದು ಮೈನ್ ಐಟಮಲ್ಲಿ ಸೆಕ್ಯೂರಿಟಿಯಲ್ಲಿ ಸಿಗಾಕೊಂಡಿತ್ತು, ಅದನ್ನ ಇಸ್ಕೊಂಬರಕ್ಕೆ ಹೋಗ್ಬೇಕು. ಆಮೇಲೆ ಹಂಗೆ ಸೈಟ್ ಸೀಯಿಂಗ್ ಮಾಡಿ ನಾಳೆ ಪ್ಯಾಕಪ್. ನೋಡಿ, ಇದೇ ರೂಮು. ಅದು ಟಾಯ್ಲೆಟ್ ಇದೆ ಅಷ್ಟೇ. ವ್ಯೂ ಎಲ್ಲ ಏನಿಲ್ಲ. ಇವಾಗ ಇವತ್ತು ನೈಟು ಸ್ಟೇ ಮಾಡಿ ಹೊರಡೋಕ್ಕೆ ಏನಿಗೆ ಗುರು ವ್ಯೂ ಎಲ್ಲ ನಮಗೆ. ಬರೀ ಗಂಡು ಮಕ್ಳಿಗೆ ವ್ಯೂ ಏನಿಗೆ ಬೇಕು ಅಲ್ವಾ? ಏನೋ ಫುಲ್ ಸ್ಟೇ ಮಾಡಿ ಇರೋಂಗಿದ್ದರೆ ವ್ಯೂ ಎಕ್ಸ್ಪೆಕ್ಟ್ ಮಾಡ್ಬೋದು. ನಮಗೇನು ಬೇಡ ಅದು. ಸೊ ಬನ್ನಿ, ಇವಾಗ ತಿರ್ಗಾ ನಮ್ಮ ಐಟಮ್ ಇಸ್ಕೊಂಬರಕ್ಕೆ ಹೋಗೋಣ, ಆಮೇಲೆ ಸಿಗೋಣ. ಚೆನ್ನಾಗಿದೆ ಆ್ಯಕ್ಚುಲಿ, ಬೆಚ್ಚಗಿದೆ ಮನೆ. ಎಲ್ಲ ಕಡೆ ಕಾರ್ಪೆಟ್ ಹಾಕಿ ಸಕ್ಕದಾಗಿ ಇಟ್ಟಿದ್ದಾರೆ ರೂಮ್ನ. ಮೇನ್ ಮಾರ್ಕೆಟಲ್ಲೇ ಇದೆ.
ಅದೇ ಅಡ್ವಾಂಟೇಜ್. ನೋಡಿ ಇಲ್ಲೇ ಅಣ್ಣ ಹಿಂಗೆ ಕಾಲ್ ಮೇಲೆ ಕಾಲು ಹಾಕೊಂಡು ಕೂತಿದ್ದಾನೆ. ಆರಾಮ್ ಸಕ್ಕದ ಮಾಡಿದ್ದಾರೆ ಫೆಸಿಲಿಟಿ ಮಾತ್ರ. ಇದು ಆಲ್ಮೋಸ್ಟ್ ಒಣಗಿದೆ, ಚೂರು ಒಣಗಬೇಕು. ಸೊ ಗೈಸ್, ಅಲ್ಲಿ ಸೆಕ್ಯೂರಿಟಿ ಚೆಕ್ ಪಾಯಿಂಟಿಂದ ನಮ್ಮ ಐಟಮ್ ಏನಾಗಿತ್ತು ಅದನ್ನು ಇಸ್ಕೊಂಡು ಬಂದಿದ್ದೀವಿ. ಈಗ ನಾಳೆ ಜಮ್ಮುಗೆ ಕಾನ್ವೇ ಬಸ್ 4 ಗಂಟೆ ಮೇಲೆ ಟಿಕೆಟ್ ಕೊಡ್ತಾರಂತೆ. ಇನ್ನು 2 ಅವರ್ ಟೈಮ್ ಇದೆ. AC ಬಸ್ಸು 404 ರುಪೀಸ್ ಪರ್ ಪರ್ಸನ್ನು. ಸೊ ಆರ್ಮಿ ಕಾನ್ವೇಯಲ್ಲಿ ಹೋಗುತ್ತೆ. ಸೊ ಆರಾಮಾಗಿ ಅದರಲ್ಲಿ ಹೋಗೋದು ಅಂತ ಡಿಸೈಡ್ ಮಾಡಿದ್ವಿ. ಇನ್ನು 2 ಅವರ್ ಟೈಮ್ ಇರೋದ್ರಿಂದ ಇಲ್ಲೇ ಎಲ್ಲಾದರೂ ಟೈಮ್ ಪಾಸ್ ಮಾಡ್ಕೊಂಡಿರ್ತೀವಿ. ಆಮೇಲೆ ಟಿಕೆಟ್ ತೊಗೊಂಡು ರೂಮ್ಗೆ ಹೋಗಿ ಬರೋದು. ನೋಡಿ ವ್ಯೂ ನೋಡಿ ಹೆಂಗಿದೆ. ಎಕ್ಸಿಟ್ ಇನ್ನು ಮುಂದೆ ಇದೆಯಾ? ಅಲ್ಲಿದೆಯಲ್ಲ. ಬನ್ನಿ ಇವಾಗ ತಿರ್ಗಾ ಪಹಲ್ಗಾಮ್ಗೆ ಹೋಗಿ ಬರೋಣ, ಮೇನ್ ಮಾರ್ಕೆಟ್ಗೆ. ಇದು ಈ ಏರಿಯಾ ಊರ ಹೆಸರು ನುನ್ವಾನಲ್ಲೇ ಇರೋದು ಬೇಸ್ ಕ್ಯಾಂಪು. ಇನ್ನೂ ಹಿಂದೆ ಇದೆ ಊರು ಅಲ್ಲಿದೆ, ಬಟ್ ಬೇಸ್ ಕ್ಯಾಂಪ್ ಇರೋದು ಇಲ್ಲಿ. ಇವಾಗ ಪಹಲ್ಗಾಮ್ ಮೇನ್ ಮಾರ್ಕೆಟ್ ಕಡೆಗೆ ಹೋಗ್ಬೇಕು. ನೋಡಿ ಫೀಲ್ ಕೊಡ್ತೀವಿ ನೋಡಿ. ಪೋಸ್ ಸಿಟಿ ಮೇಲೆ ನಿಂತ್ಕೊಂಡು ಹಿಂಗೆ ಸೊಂಟದ ಮೇಲೆ ಕೈ ಇಟ್ಕೊಂಡು ಲೆವೆಲ್ ಆಗಿದೆ. ಆ್ಯಕ್ಚುಲಿ ಲೆವೆಲ್ ಆಗಿದೆ. ಒಂದು ಫೋಟೋ ಬರ್ತಾರೆ, ಸಖತ್ ಬ್ಯಾಕ್ಗ್ರೌಂಡು. ಎಲ್ಲ ಸೆಕ್ಯೂರಿಟಿಲಿ ಚೆಕಿಂಗ್ ಆಗಿ ಈಗ ಲಗೇಜ್ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಕಂಪಲ್ಸರಿ ಚೆಕಿಂಗ್ ಇದೆ ಇವಾಗ, ಯಾತ್ರಾ ನಡೀತಿರೋದ್ರಿಂದ. ಐದರ್ ಯು ಮೈಟ್ ಬಿ ಎ ಟೂರಿಸ್ಟ್ ಆರ್ ಯಾತ್ರಾ, ಇಲ್ಲಿ ಚೆಕ್ ಮಾಡಿಸ್ಕೊಂಡೇ ಹೋಗ್ಬೇಕು. ಇದು ನೋಡೋಕ್ಕೆ ವಾಟರ್ ಫಾಲ್ಸ್ ಥರ ಇದೆ. ಅದು ಡ್ರೈನೇಜ್ ಇದ್ದಂಗೆ ಇದೆಯಾ? ಆ ನೀರು ನೋಡೋ, ಕುಡ್ಕೊಂಬಪ್ಪ. ಯಾರ್ಯಾರು ಹುಚ್ಚ ಇದ್ದಿರ್ತಾರೋ, ಯಾರ್ಯಾರು ಅಂಟೊಳ್ದಿರ್ತಾರೋ. ये मैंगो पाइनएप्पल और ये हाँ वॉलनट ಬೇಕಾ? ये क्या? हाँ वॉलनट 200 का 1 किलो. 200 के 700 per kg. 200 ರೂಪಾಯಿಗೆ ಮಿನಿಮಮ್ ಬಿಲ್ ಮಾಡು ಅಂತಿದ್ದೆ ನಾನು. ಸೊ ಇದಿಷ್ಟು. ಹಾಂ ಪ್ರಿಕಾಟ್. नहीं वो ज़्यादा दिया मैंने, 350 ग्राम दिया. नहीं वो नहीं है भाई, हम इधर ही खाएगा. हाँ 20 के 200 ರೂಪಾಯಿ ಅಂತ. ಹ್ಞೂ ಡ್ರೈ ಫ್ರೂಟ್ಸ್ ಕಾಸ್ಟ್ಲಿ ಅಲ್ಲ. ड्राई फ्रूट्स है. ಅಲ್ಲ ಮಗ 1 kg 700 ರೂಪಾಯಿ ತಾನೆ. ले लो. 1 kg 700. ये कितने ग्राम है? 350 ग्राम दिया मैंने. 300 ग्राम आपको बढ़ रहा था 210 रुपये का. ಇಲ್ಲಿ ಡ್ರೈ ಫ್ರೂಟ್ಸ್ ನೋಡಿ, ಮಿಕ್ಸು ಸಿಗುತ್ತೆ. वो किस चीज़ का? ये बेबी ऑरेंज है. बेबी ऑरेंज है. एक ले लो, टेस्ट ಬೇಕನಾ? Not sweet. ಹಾಂ Not sweet. ನಾಟ್ ಸ್ವೀಟಾ? ಹಾಂ ಹುಳಿ ಕಚ್ಚಿದ್ದೀನಿ, ಪರವಾಗಿಲ್ಲ ಅಂದರೆ ತಿನ್ನಿ, ಚೆನ್ನಾಗಿದೆ. ಇದು ನೋಡಿ ಖಾರನೂ ಇದೆಯಲ್ಲೋ. ಹಾಂ ಸೊ ನಾನು ಮೇಯ್ನ್ ತೊಗೊಂಡಿದ್ದು ಇದು ಮ್ಯಾಂಗೋಗೋಸ್ಕರ. ಮ್ಯಾಂಗೋ ಸಖತ್ತಾಗಿರುತ್ತೆ. ಹಾಂ ಇಲ್ಲಿ ನೋಡಿ ಫುಲ್ಲು ಜಾಮ್ ಯಾವಾಗಲೂ ಈ ಜಂಕ್ಷನ್ನು ಮೇನ್ ಮಾರ್ಕೆಟಿಂದ. ಆಮೇಲೆ ಇಲ್ಲಿ ಪಾರ್ಕು. ಇಲ್ಲಿ ನೋಡು ಫೌಂಟೇನ್ ಹತ್ರ ಕುರ್ಚಿಯಲ್ಲಿ ಹಾಕ್ಬಿಡಿ ಅವ್ರು ಕೂತ್ಕೊಳ್ಳೋಕ್ಕೆ. ಇಷ್ಟ್ರ ಮಟ್ಟಿಗೆ ಒದ್ದೆ ಆದರೆ ಎಲ್ಲಿ ಕೂರತ್ತೆ ಪಾಪ. ಚೆನ್ನಾಗಿ ಮಾಡಿ ಆ ಫೌಂಟೇನು.
ಒಂದು ಸೆಕೆಂಡ್ ಕಾಲಿಟ್ಬಿಟ್ಟು ಹೆಂಗೆ ನಡುಕ್ತಾ ಇದ್ದಾನೆ. ಇಲ್ಲೆಲ್ಲ ಸ್ನಾನ ಮಾಡ್ತಾರೆ ಸೋಪ್ ಗೀಪ್ ಹಾಕೊಂಡು. ಈ ನನ್ನ ಮಗ ಚಿಕ್ಕ ಪುಲ್ಲೋರ್ ಹಾಕೊಂಡು ಕಾಲಿಟ್ಟಿದ್ದೀನಿ ನೋಡಿ. ಇಲ್ಲೆಲ್ಲ ಸ್ನಾನ ಮಾಡ್ತಿದ್ದಾರೆ. ಈ ನನ್ನ ಮಗ ಕಾಲಿಡೋಕ್ಕೆ ಒದ್ದಾಡ್ತೀವಿ. ಇಡೋ ಏನಾಗಲ್ಲ, ಇಷ್ಟೊತ್ತು ನಾ ಇಟ್ಟಿದ್ದೆ, ಏನಾಗಲ್ಲ, ಸೀರಿಯಸ್ ಆಗಿ ಒಂದು 5 ನಿಮಿಷ ಹಿಡಿದ್ರು ತಣ್ಣಗಾಗತ್ತಷ್ಟೇ. ಅಲ್ಲೂ ಟೆಂಪ್ರೇಚರ್ ನಾನು ಮ್ಯಾಚ್ ಆಗುತ್ತೆ ಇಡು ನೋಡಿ. ಬಕೆಟ್ ಮಗ್ಗಲ್ಲಿ ಹಾಕೊಂಡು ಇಟ್ಕೊಂಡು ಹಾಕೊಂಡೆ. ಚೆನ್ನಾಗಿದೆ ಜಾಗ ಮಾತ್ರ, ಚಿಲ್ ಔಟ್ ಮಾಡೋಕ್ಕೆ ಸಾಕಾಗಿದೆ ನೋಡಿ. ಏನು ಮಜಾ ಇದೆ. ಇಡೋ ನೋಡಲು ನೋಡಿ, ಏನಾಗಲ್ಲ ನೋಡಿ. ಇಡು ಒಂದು 5 ನಿಮಿಷ ಇಡು, ಸರಿ ಹೋಗ್ಬಿಡುತ್ತೆಲ್ಲ. ಇಲ್ಲಿ ನನ್ನ ಮುಖ ನೋಡು. ಇವಾಗ ನೆಕ್ಸ್ಟ್ ಜಮ್ಮುದ ಪ್ಲ್ಯಾನ್ ಹೇಳಂಗೆ. ಮೈಂಡ್ ಡೈವರ್ಟ್ ಮಾಡ್ತಾ ಇದ್ದೀನಿ. ವರ್ಷ ನನ್ನ ಮಗ ಗುರು ನೀನು.